ಮ್ಯಾಮ್ ನಮಸ್ತೆ. ಮೇಡಮ್ ಹೆಲೋ ಮೇಡಮ್ ನಮಸ್ತೆ. ಭಯ ಆಗೋಯ್ತು ಮೇಡಮ್. ಯಾಕೆ ಮೇಡಮ್? ನೋಡ್ತಾ ಇದ್ದೆ, ಇನ್ನು ಭಯ ಆಗೋಯ್ತು. ಓಕೆ, ಸೊ ಎಲ್ಲಿ ಇರೋದು ಮೇಡಮ್? ಇಂತ ಎಲ್ಲ ತುಂಬಾನೇ ಖುಷಿ ಆಗ್ತದೆ ಇಂಥದನ್ನೆಲ್ಲ ನೋಡಿದಾಗ. ನಂಗೆ ಹ್ಯಾಲೋವಿನ್ ಡೇಸ್ ಐಟಮ್ಸ್ ಎಲ್ಲ ನೋಡಿದಾಗ ನಿಮ್ ಶಾಪ್ ಡೀಟೇಲ್ಸ್ ಹೇಳ್ಬಿಡಿ. ನಮ್ದು ಸಪ್ತಗಿರಿ ರೆಗೇಲಿಯಾ ಮ್ಯಾಮ್, ಅವೆನ್ಯೂ ಮೇನ್ ರೋಡ್ ಅಲ್ಲೇ ಬರುತ್ತೆ, ಗೋಪಾಲ್ ಸ್ಟೋರ್ ಪಕ್ಕದಲ್ಲೇ ಬರುತ್ತೆ. ಇವಾಗ October 31st ಹ್ಯಾಲೋವಿನ್ ಡೇ ಅಂತ ಬರ್ತಾ ಇದೆ. ಅದಕ್ಕೆ ಬೇಕಾಗಿರೋ A to Z ಐಟಮ್ಸ್ ನಮ್ಮಲ್ಲಿ ಸಿಗುತ್ತೆ. ಇಷ್ಟು ವೆರೈಟಿ ಐಟಮ್ಸ್ ನಿಮ್ಗೆ ಇಡೀ ಸೌತ್ ಇಂಡಿಯಾದಲ್ಲೇ ಸಿಗಲ್ಲ, ಅಷ್ಟು ವೆರೈಟಿ ಐಟಮ್ಸ್ ನಮ್ಮ ಹತ್ರ ಇದೆ. ಓಕೆ, ಏನ್ ಶಾಪ್ ಟೈಮಿಂಗ್ಸ್ ಇರುತ್ತೆ? 10:30 to 7:30 ಇರುತ್ತೆ. ಎಷ್ಟು ದಿವಸವರೆಗೂ ಈ ಹ್ಯಾಲೋವಿನ್ ಡೇಸ್ ನಿಮ್ ಹತ್ರ ಐಟಮ್ಸ್ ಗಳು ಸಿಗ್ಬೋದು? ಸಿಗುತ್ತೆ ಮ್ಯಾಮ್. ಆಲ್ಮೋಸ್ಟ್ ಇವಾಗ ಎಲ್ಲ ರೆಡಿ ಆಗಿದೆ, ಎಲ್ಲ ಐಟಮ್ ಸಿಗುತ್ತೆ. ನಾವು ಸಿಂಗಲ್ ಪೀಸು ಕೊಡ್ತೀವಿ. ಓಕೆ, ಸೊ ಹ್ಯಾಲೋವಿನ್ ಡೇ ಅಂದ್ರೆ ಯಾವ ರೀತಿ ಆಚರಣೆ ಮಾಡ್ತಾರೆ? ಹ್ಯಾಲೋವಿನ್ ಡೇ ಮುಂಚೆ ವಿದೇಶದಲ್ಲಿ ಮಾಡ್ತಾ ಇದ್ರು, ಇವಾಗ ನಮ್ಮ ಇಂಡಿಯಾದಲ್ಲೂ ನಾವು ಮಾಡ್ತೀವಿ. ಇವಾಗ ಚಿಕ್ಕ ಮಕ್ಕಳಿಗೆ ಎಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಅವ್ರಿಗೋಸ್ಕರ ಮಾಡ್ತೀವಿ. ಇಲ್ಲ ಪಬ್ಗಳಲ್ಲೆಲ್ಲ ಡೆಕೋರೇಷನ್ ಮಾಡ್ತಾರೆ, ಸ್ಕೇರಿ ಹೌಸ್ ತರ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸು ಸಿಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಮ್ಯಾಮ್, ಈ ತರ ಸ್ಮಾಲ್ ಐಟಮ್ಸ್ ಇಂದಾನು ನಮ್ಮ ಹತ್ರ ಸಿಗುತ್ತೆ. ಈ ತರ ಬೇಕಾದ್ರೆ ಅವ್ರಿಗೆಲ್ಲ ಮಕ್ಕಳಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಈ ತರ ಇವಾಗ ಪಬ್ಗಳಲ್ಲೆಲ್ಲ ಪಾರ್ಟಿ ಮಾಡ್ತಾರೆ, ಈ ತರ ಡಿಫ್ರೆಂಟ್ ಆಗಿ ಹ್ಯಾಲೋವಿನ್ ತರ ರೆಡಿ ಆಗಕ್ ಬರಕ್ ಹೇಳ್ತಾರೆ. ಅವಾಗ ಬೇಕಾಗಿರೋ ಎಲ್ಲ ಐಟಮ್ಸ್ ಸಿಗುತ್ತೆ. ಆಮೇಲೆ ಈ ತರ ಕ್ಲಿಪ್ಗಳು ಡಿಫ್ರೆಂಟ್ ಆಗಿದೆ, ಈ ತರ ಹಾಕೊಳ್ಳೋ ತರ. ಆಮೇಲೆ ಹ್ಯಾಂಗ್ಸ್ ಡೆಕೋರೇಟಿವ್ ಐಟಮ್ಸು ಸಿಗುತ್ತೆ, ಹಾಕೊಳ್ಳೋ ತರ ಐಟಮ್ಸು ಸಿಗುತ್ತೆ. ಈ ತರ ಇದೆಲ್ಲ ಮೇನ್ ಪಂಪ್ಕಿನ್ ಅಂತ ಎಲ್ಲ ಮಾಡ್ತಾರೆ, ಅದೆಲ್ಲ ಡೆಕೋರೇಷನ್ ಸಿಗುತ್ತೆ. ನೋಡಿ ಮ್ಯಾಮ್, ಈ ತರ ಎಲ್ಲ ಸ್ಕ್ರಾಲಿಂಗ್ ತರ ಬರುತ್ತೆ, ಕೆಳಗಡೆ ಇಟ್ರೆ ಕ್ರಾಲ್ ಮಾಡ್ಕೊಂಡು ಹೋಗುತ್ತೆ. ಈ ತರ ಎಲ್ಲ ಡಿಫ್ರೆಂಟ್ ಐಟಮ್ಸ್ ಸಿಗುತ್ತೆ. ನೋಡಿ, ಬೇಕಾದ್ರೆ ಆನ್ ಮಾಡಿ ತೋರಿಸ್ತೀನಿ. ಈ ತರ ಸ್ಕ್ರೋಲ್ ಮಾಡ್ಕೊಂಡು ಹೋಗುತ್ತೆ ಆಗುತ್ತೆ ಮ್ಯಾಮ್. ಮಕ್ಕಳಿಗೆ ಒಂಥರ ಕ್ಯೂರಿಯಸ್ ಇರುತ್ತೆ. ಹೌದು, ಪಾರ್ಟಿ ಎಲ್ಲ ಎಂಜಾಯ್ ಮಾಡ್ತಾರೆ. ಹೌದು, ಖಂಡಿತ. ಸೊ ಇದಲ್ಲದೆ ಇನ್ನು ಯಾವ್ಯಾವ್ದು ಐಟಮ್ಸ್ ಗಳು ಮತ್ತೆ ಸಿಗ್ಬೋದು ನಮ್ಮ ಹತ್ರ? ನೋಡಿ, ಈ ತರ ಎಲ್ಲ ಐಟಮ್ಸ್ ಸಿಗುತ್ತೆ. ಈ ತರ ಹಾಕಿ ಪ್ರೆಸ್ ಮಾಡಿದ್ರೆ ಈ ತರ ಸಾಂಗ್ ಬರುತ್ತೆ, ವಿತ್ ಮ್ಯೂಸಿಕ್. ವಿತ್ ಮ್ಯೂಸಿಕ್ ಬರುತ್ತೆ. ಇದೆಲ್ಲ ಬ್ಯಾಟರಿ ಆಪರೇಟೆಡ್ ಮ್ಯಾಮ್? ಇದೆಲ್ಲ ಶೆಲ್ ಹಾಕಿದ್ರೆ ಓಕೆ. ನೋಡಿ ಮ್ಯಾಮ್, ಈ ಕೈ ನೋಡಿದ್ರೆ ಹೆಂಗಿದೆ, ಬಟ್ ಇದನ್ನ ಆನ್ ಮಾಡಿದ್ರೆ ಎಷ್ಟು ಭಯ ಬೀಳ್ಸುತ್ತೆ ಗೊತ್ತಾ? ನೋಡಿ, ಇವಾಗ ಆನ್ ಮಾಡ್ತೀನಿ. ಅಷ್ಟು ಚೆನ್ನಾಗಿದೆ ಐಟಮ್, ನ್ಯಾಚುರಲ್ ಆಗಿ ಕಾಣಿಸುತ್ತೆ ಮ್ಯಾಮ್ ಇದು. ಮ್ಯಾಮ್, ಇದು ಕೂತಿರೋದು ನೋಡಿ, ಹಂಗೆ ಅಟ್ರಾಕ್ಟ್ ಆಗುತ್ತೆ ಜನಗಳನ್ನ. ನೋಡಿ ಮ್ಯಾಮ್, ಇದು ಪಂಪ್ಕಿನ್, ಆವಾಗಲೇ ಚಿಕ್ಕದ್ ತೋರಿಸ್ದೆ, ಇದು ದೊಡ್ಡದು. ಇದು ವಿತ್ ಮ್ಯೂಸಿಕ್ ವಿತ್ ಡ್ಯಾನ್ಸ್ ಆಗುತ್ತೆ. ಇದೆಲ್ಲ ಸೆಟಪ್ ಅಷ್ಟೇ, ನಮ್ದು ಇನ್ನೂ ವೆರೈಟಿ ಐಟಮ್ಸ್ ಇದೆ. ವೆರೈಟಿ ಕ್ಯಾಪ್ಸ್ ಎಲ್ಲ ಸಿಗುತ್ತೆ, ಮಾಸ್ಕ್ ಎಲ್ಲ, ಅದು ತೋರಿಸ್ತೀವಿ. ನೋಡಿ ಮ್ಯಾಮ್, ಈ ತರ ಮಾಸ್ಕ್ ಗಳು ನಮ್ಮ ಹತ್ರ ತುಂಬಾ ವೆರೈಟಿ ಇದೆ. ಇವಾಗ ಜಸ್ಟ್ ನಿಮ್ಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇದ್ರಲ್ಲೇ ಒಂದಷ್ಟು ವೆರೈಟಿ ಸಿಗುತ್ತೆ. ನೋಡಿ ಮ್ಯಾಮ್, ನಮ್ಮ ಹತ್ರ ಎಷ್ಟು ವೆರೈಟಿ ಐಟಮ್ಸ್, ಎಷ್ಟು ಸ್ಟಾಕ್ ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನೂ ವೆರೈಟಿ ಐಟಮ್ಸ್ ಇದೆ. ಈ ತರ ಲೈಟ್ ಗಳು ಎಲ್ಲ ಬರುತ್ತೆ. ನೋಡಿ ಮ್ಯಾಮ್, ಒಂದ್ ಐಟಮ್ ಸ್ಟಾಕ್ ಎಷ್ಟು ಬೇಕಾದ್ರೂ ಕ್ವಾಂಟಿಟಿ ಸಿಗುತ್ತೆ. ಮೇಡಮ್ ನೋಡಿ, ಮೇಲೆಲ್ಲ ಇವಾಗ ನಮ್ ಸೆಟಪ್ ನೋಡಿದ್ರಿ, ಇವಾಗ ಕೆಳಗಡೆ ಎಲ್ಲ ನಿಮ್ಗೆ ಐಟಮ್ಸ್ ತೋರಿಸ್ತೀನಿ. ಇವಾಗ ಎಂಟ್ರೆನ್ಸ್ ಡೋರ್ ಇಂದ ಹಿಡಿದು ನೋಡಿ, ಹಿಂಗ್ ಮಾಡಿದ್ರೆ ಆ ಕಾಲಿಂಗ್ ಬೆಲ್ ಕೂಡ ನಿಮ್ಗೆ ಹ್ಯಾಲೋವಿನ್ ಇದೇ ಕೊಡ್ಬೇಕು, ಆ ಎಫೆಕ್ಟ್ ಇರುತ್ತೆ. ಈ ತರ ಪಾರ್ಟಿಗಳು ಬರೋರ್ಗೆಲ್ಲ ಈ ತರ ಡಿಫ್ರೆಂಟ್ ಹೇರ್ ಬ್ಯಾಂಡ್ ಗಳು, ಹೇರ್ ಬ್ಯಾಂಡ್ಸ್. ಹಾ,
ಈ ತರ ಇವಾಗ ಅಕ್ಟೋಬರ್ 31 ಹ್ಯಾಲೋವಿನ್ಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಚಿಕ್ಕ ಮಕ್ಳಿಗೆ ಹೇಳ್ತಾರೆ, ಅವಾಗ ಅವ್ರಿಗೆ ಹಲ್ಲೆ ಆಗ್ಲಿ ಇಲ್ಲ ಈ ತರ ಬ್ಯಾಡ್ ಆಗ್ಲಿ ಈ ತರ ಹಾಕೊಂಡ್ರೆ ಫುಲ್ ಹ್ಯಾಲೋವಿನ್ ತರಾನೇ ಕಾಣಿಸುತ್ತೆ. ಈ ತರ ಮಾಸ್ಕ್ಗಳು ಇವಾಗ ಸ್ಪೈಡರ್ ವೆಬ್ ಮಾಡಿ ಸ್ಪೈಡರ್ ಗಳು ತೆಗ್ಲಾಕೋಕೆ ಈ ತರ ಹ್ಯಾಂಗಿಂಗ್ಸ್ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಈ ತರ ಹ್ಯಾಲೋವಿನ್ ತರ ಕ್ಲಿಪ್ ಬಂದಿದೆ. ಓಕೆ, ಈ ತರ ಹ್ಯಾಂಗಿಂಗ್ಸ್ ಅಲ್ಲಲ್ಲಿ ಹ್ಯಾಂಗ್ ಮಾಡಿದ್ರೆ ಫುಲ್ ಹ್ಯಾಲೋವಿನ್ ಗೆಟಪ್ ಅಷ್ಟು ಚೆನ್ನಾಗಿ ಬರುತ್ತೆ. ಹೌದು ಫ್ರೆಂಡ್ಸ್, ಇದೆಲ್ಲಾನು ಕೂಡ ನಿಮ್ಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ, ಸೊ ಬಲ್ಕ್ ಕ್ವಾಂಟಿಟಿಯಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಕೂಡ ಶಾಪ್ ಅವ್ರಿಗೆ ಬೇಕಾದ್ರೂ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಸಿಂಗಲ್ ಪೀಸಸ್ ಸಹ ಬೇಕಾಗಿರೋರಿಗೆ ಸೊ ಎಲ್ಲಾನು ಕೂಡ ಸಿಗುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ಕಲೆಕ್ಷನ್ಸ್ ನೋಡಿ, ಆಗ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಇಷ್ಟು ಕಲೆಕ್ಷನ್ಸ್ ಗಳು ಒಂದೇ ಜಾಗದಲ್ಲಿ ಸಿಗ್ತಾ ಇದೆಯಾ ಅಂತ. ಡೆಫಿನೆಟ್ಲಿ ಹೇಳ್ತೀನಿ. ಸೊ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಕಲೆಕ್ಷನ್ಸ್ ಗಳು ನೋಡಿ, ಖಂಡಿತವಾಗ್ಲೂ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟೊತ್ತರೆಗೂ ಕೂಡ ನಿಮ್ಮ ಒಂದು ಕಲೆಕ್ಷನ್ಸ್ ಗಳನ್ನ ತೋರಿಸಿದಕ್ಕೆ. ಥ್ಯಾಂಕ್ ಯು ಮ್ಯಾಮ್.